ನಿಮ್ಮ ಮಕ್ಕಳಿಗೆ ಹೊಡಿಯೋದು, ಬೈಯೋದು ಅಥವಾ ಗರ್ಜಿಸೋದು ಈ ಥರ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಪರವಾಗಿಲ್ಲ ಮುರಳಿ, ಇದೆಲ್ಲ ನಡೆದ್ಬಿಡುತ್ತೆ, ಏನಾಗಲ್ಲ, ಮಕ್ಕಳು ಬೆಳಿಬೇಕಾದ್ರೆ ಈ ಥರನೇ ಬೆಳೆಸ್ಬೇಕು, ಈ ಥರ ಏನಾದರೂ ನಿಮಗೆ ಆಲೋಚನೆ ಇದ್ದರೆ ಇದು ನಿಜವಾಗ್ಲೂ ತಪ್ಪು. ಇದರಿಂದ ಅವರಲ್ಲಿರುವಂತಹ ನಾಯಕತ್ವ ಗುಣಗಳು ಕಡಿಮೆ ಆಗ್ತಾ ಇರುತ್ತೆ. ಆಗಿರ್ಬೇಕಾದ್ರೆ ತಂದೆ ತಾಯಿಗೆ ಅಥವಾ ಸಮಾಜಕ್ಕೆ ಯಾವುದೇ ತರ ಗೌರವ ಕೊಡದೇ ಇರೋಂಥ ವ್ಯಕ್ತಿತ್ವ ಅವ್ರ ಮುಂದೆ ಆಗೋಗ್ಬಿಡ್ತಾರೆ. ಆಗಿರ್ಬೇಕಾದ್ರೆ ಕೆಲವರು ಹೇಳ್ತಾರೆ ಏನಂತ, ಹೊಡಿಯೋದು, ಬಡಿಯೋದು, ಗರ್ಜಿಸೋದು ಅಥವಾ ಬೈಯೋದು ಇದೆಲ್ಲ ಮಕ್ಕಳನ್ನ ಬೆಳೆಸೋ ದಾರಿ, ಹಿಂಗ್ ಬೆಳೆದ್ರೇನೆ ಉದ್ಧಾರ ಆಗ್ತಾರೆ ಅಂತ. ಇದೆಲ್ಲ 100% ಸುಳ್ಳು. 100 ಜನಕ್ಕೋ 1000ಕ್ಕೋ ಒಬ್ಬ ವ್ಯಕ್ತಿ ಹೊಡಿಸ್ಕೊಂಡು ಬಯಸ್ಕೊಂಡು ಉದ್ಧಾರ ಆಗಿರ್ತಾರೆ. ಹಾಗಿರ್ಬೇಕಾದ್ರೆ ಯುನಿಕ್ ಟ್ರೂತ್ ಮೂಲಕ ನೀವು ಕಲ್ತ್ಕೋಬೇಕಾಗಿರೋದೇನು, ನಿಮ್ಮ ಮಗುವಲ್ಲಿರುವಂತಹ ಲೀಡರ್ಶಿಪ್ ಯಾವ ತರ ಇದೆ, ಆ ಲೀಡರ್ನ ನೀವು ಯಾವ ತರ ನರ್ಚರ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಾಗ ನಿಮ್ಮ ಮಗು ಒಂದು ಅತ್ಯದ್ಭುತವಾದಂತ ವ್ಯಕ್ತಿತ್ವವಾಗಿ ಜಗತ್ತಲ್ಲಿ ಇರುತ್ತೆ, ಬಾಳ್ವೆ ಮಾಡುತ್ತೆ, ಇನ್ನೊಬ್ಬ ಲೀಡರ್ನ ಹುಡುಕಿ ಆ ಲೀಡರ್ಶಿಪ್ನ ನರ್ಚರ್ ಮಾಡುವಂಥ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಇದನ್ನ ನೀವು ಯುನಿಕ್ ಟ್ರೂತ್ ಮೂಲಕ ತಿಳ್ಕೊಳ್ಬೇಕಾಗಿರೋದು ಅತಿ ಅವಶ್ಯಕವಾಗಿದೆ. ಯಾರೋ ಹೇಳೋದ್ರಿಂದ ಕನ್ಫ್ಯೂಸ್ ಆಗಿ ನಿಮಗೆ ಗೊತ್ತಿರೋಂಥ ನಾಲೆಡ್ಜಲ್ಲೇ ನೀವು ಮಕ್ಕಳನ್ನ ನರ್ಚರ್ ಮಾಡ್ತಿದ್ರೆ ಅದು ನಿಜವಾಗ್ಲೂ ಸರಿಯಲ್ಲ ಅಂತ ನಾನು ತುಂಬ ರಿಕ್ವೆಸ್ಟ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಜೈ ಗುರುನಾಥ, ಜೈ ಗುರುದೇವ.